ವೆಲ್ಕಮ್ ಟು ನ್ಯೂ ಲಾಗ್. ನಮ್ಮ ಅತ್ತೆ ಮನೆಯಿಂದ ಈಗ ಊರಿಗೆ ಹೋಗ್ತಾ ಇದ್ದೀನಿ. ಒಂದು ಚಿಕ್ಕದಾಗಿ ಬಸವ ಜಯಂತಿ, ಆ ಬಸವ ಜಯಂತಿಗೆ ನಾನು ಡೆಕೋರೇಷನ್ ಒಪ್ಕೊಂಡಿದ್ದೀನಿ. ಅದನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದು 3 ಗಂಟೆಗೆ ಇರೋದು. ಈಗ ಹೋಗ್ತಾ ಇದ್ದೀನಿ. ಟೈಮು ಈಗ 10:15. ಬರಬೇಕಾದ್ರೆ ಅಲ್ಲಿ ನಮ್ಮ ಹುಡುಗ ಸಿಕ್ತಾಗ ಸ್ವಲ್ಪ ಡೆಕೋರೇಷನ್ ಐಟಮ್ ತಗೊಂಡೋಗಿದ್ದೆ ರೆಂಟಿಗೆ. ಅದನ್ನ ಇಸ್ಕೊಂಡು ಬರಬೇಕಾಗಿತ್ತು. ಹಂಗೆ ನಮ್ಮ ಹುಡುಗ ಹಣ ಕುಡಿ ಆಮೇಲೆ ತಗೋ ಹೋಗುವಂತೆ ಅಂತಂದ. ಅದಕ್ಕೆಲ್ಲ ಕುಂತ್ಕೊಂಡೆ. ನಾನು ಡೆಕೋರೇಷನ್ ಐಟಮ್ ಬಾಡಿಗೆ ತಗೊಬಂದ್ಬಿಟ್ಟು ಒಂದೊಂದು ವಾರ ಆದರೂ ಕೊಡಲ್ಲ ಇವರು. ನಾವೇ ಬರಬೇಕು ಇಸ್ಕೋಬೇಕು. ಹಂಗೆ ಮಡಗೋದು ಅಲ್ಲಿಂದ ಇಸ್ಕೊಬಂದು ಈ ಮನೆಗೆ ಮಡಗ್ಬಿಟ್ಟು ಗಾಡಿ ಚಾರ್ಜ್ಗೆ ಹಾಕ್ಬೇಕು. ಗಾಡಿ ಕಮ್ಮಿ ಅದು, ಗಾಡಿ ಚಾರ್ಜ್ಗೆ ಹಾಕೋಣ. ಸುಮಾರು 3 ಗಂಟೆ ಆಗಿತ್ತು. ಅದಕ್ಕೆ ಡೆಕೋರೇಷನ್ ಐಟಮ್ ತಗೋಕ್ಕೆ ಆಟೋದವ್ರು ಐಟಮ್ನೆಲ್ಲನೂ ಆಟೋಗೆ ಹಾಕ್ಬಿಟ್ಟು ನಾನು ನನ್ನ ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಈ ಡೆಕೋರೇಷನ್ ಇರೋದು ಚಿಕ್ಕನೆದಲ್ಲಿ. ಬನ್ನಿ ಹೋಗ್ಬಿಟ್ಟು ಮಾಡಿಬಿಟ್ಟು ಬರೋಣ. ಡೆಕೋರೇಷನ್ ಮುಗಿಸ್ಬಿಟ್ಟು ಮನೆ ಕಡೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಈಗ ಒಂದು 4 ಗಂಟೆ 4:15 ಆಗಿದೆ. ಟೈಮ್ ನೋಡಿಲ್ಲ. ಇನ್ ಕೇಸ್ ನಿಮ್ಗೆ ಯಾರಾದರೂ ಡೆಕೋರೇಷನ್ ಮಾಡ್ತಿದ್ರೆ ಯಾವುದೇ ಫಂಕ್ಷನ್ಗೆ ನನ್ನ ನಂಬರ್ನ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಹಾಗೂ ಇನ್ಸ್ಟಾ ID ಕೂಡ ಮೆನ್ಷನ್ ಮಾಡಿರ್ತೀನಿ, ಯಶ್ ಇವೆಂಟ್ಸ್ 1 ಅಂತ. ಬೇಕಾದ್ರೆ ಸರ್ಚ್ ಮಾಡಿ, ಇಲ್ಲ ಅಂದರೆ ನಾನು ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಯಾವುದಾದ್ರೂ ಫಂಕ್ಷನ್ ಇರಲಿ ಕಾಲ್ ಮಾಡಿ, ತುಂಬ ರೀಸನಬಲ್ ಪ್ರೈಸ್ಗೆ ಮಾಡಿಕೊಡ್ತೀನಿ. ನಮ್ಮೂರಿನ ಬ್ಯೂಟಿಫುಲ್ ಪ್ಲೇಸು. ಈಗಂತೂ ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆಗ್ತಿರೋಂಥ ವಿಡಿಯೋ. ಇಲ್ಲಿಗೆ ಬರಬೇಕು ಅಂತಂದರೆ ತಾಂಡವಪುರದಿಂದ 3 ಕಿಲೋಮೀಟ್ರು ಏಚ್ಗಳ್ಳಿ ಅಂತ. ಈ ಏಚ್ಗಳ್ಳಿಯಿಂದ ಬಸ್ ಸ್ಟ್ಯಾಂಡು. ಆ ಬಸ್ ಸ್ಟ್ಯಾಂಡಿಂದ ಲೆಫ್ಟ್ ಸೈಡ್ಗೆ ಬಂದರೆ ಕಾಲುವೆ ಇದೆ. ಆ ಕಾಲುವೆಯಿಂದ ಈ ರೋಡಿಗೆ ಬಂದರೆ ತುಂಬಾ ಹತ್ರ. ಅದು ಯಾವ ಪ್ಲೇಸು ಅಂತ ತೋರಿಸ್ತೀನಿ ಬನ್ನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇಲ್ಲಿಗೆ ಈವ್ನಿಂಗ್ ಟೈಮಲ್ಲಿ ಬರಬೇಕು, ಇಲ್ಲ ಮಾರ್ನಿಂಗ್ ಟೈಮಲ್ಲಿ ಬರಬೇಕು. ಆಗ ತುಂಬಾ ಚೆನ್ನಾಗಿರುತ್ತೆ ವೆದರ್ ಅಂತೂ. ಫೋಟೋ ಶೂಟ್ಗೆ, ಪ್ರೀ ವೆಡ್ಡಿಂಗ್ ಶೂಟ್ಗೆ ಸಖತ್ತಾಗಿರುತ್ತೆ. ಅಲ್ಲಿಂದ ಸೀದಾ ಬಂದರೆ ಫಸ್ಟ್ ಈ ದೇವಸ್ಥಾನ ಕಾಣುತ್ತೆ. ಆದರೆ ಈ ದೇವಸ್ಥಾನ ಅಲ್ಲ, ಇದಕ್ಕಿಂತ ಒಂದು ಸ್ವಲ್ಪ ಮುಂದೆ ಹೋಗ್ಬೇಕು. ಇದೇ ಥರ ಇನ್ನೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ತುಂಬ ವಿಶಾಲವಾಗಿದೆ. ಅಲ್ಲಿ ಕೂತ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿದೆ ಜಾಗ. ಇಲ್ಲಿ ಸ್ವಲ್ಪ ಇಕ್ಕಟ್ಟು, ತುಂಬ ಚಿಕ್ಕದು ಜಾಗ ಇದು. ಇದು ಮತ್ತೆ ಅದು ಎರಡು ಒಂದೇ ಥರ ಇದೆ, ಬಟ್ ಬೇರೆ ಅಷ್ಟೇ. ಆ ಪ್ಲೇಸಿಗೆ ಬರೋಕ್ಕೆ ಮತ್ತೊಂದು ದಾರಿ ಮೇನ್ ರೋಡಿಂದ ಕೂಡ ಬರ್ಬೋದು. ಆ ಮೇನ್ ರೋಡ್ ಯಾವುದು ಅಂತ ಹೋಗ್ಬೇಕಾದ್ರೆ ತೋರಿಸ್ತೀನಿ, ಹಾಗೆ ವೆಯ್ಟ್ ಮಾಡಿ. ಕಾಣ್ತಾ ಇದೆಯಾ ಅದೇ ದೇವಸ್ಥಾನ. ಆಲ್ರೆಡಿ ಸುಮಾರು ಜನ ಬಂದಿದ್ದಾರೆ ಫೋಟೋ ಶೂಟ್ಗೆ, ನೀವು ನೋಡ್ತಾ ಇರ್ಬೋದು. ಇದೇ ಆ ಬ್ಯೂಟಿಫುಲ್ ಪ್ಲೇಸು. ಹತ್ರಕ್ಕೆ ಹೋಗಿ ತೋರಿಸ್ತೀನಿ, ಮತ್ತೆ ಬನ್ನಿ. ನೋಡಿ ಕಾರ್ಗಳೆಲ್ಲ ಬಂದಿದೆ. ಸರಿ ಸರಿ ಬಂದು ತುಂಬಾ ದಿನಗಳೇ ಆಗಿತ್ತು. ಅದಕ್ಕೋಸ್ಕರ ನನಗೂ ಗೊತ್ತಿರಲಿಲ್ಲ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ ಅಂತ. ಈಗ ಇದಿರಲಿಲ್ಲ, ಇಲ್ಲಿ ಕಾಣ್ತಾ ಇದೆಯಲ್ಲ ಬೋರ್ವೆಲ್ ಮತ್ತೆ ಗೋಳಪ್ಪ ಅದು ಇರಲಿಲ್ಲ. ಈಗೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇದನ್ನ ಇಂಪ್ರೂವ್ಮೆಂಟ್ ಮಾಡೋದು ಇಲ್ಲ ಎಲ್ಲನೂ ನೋಡ್ಕೊಳ್ಳೋದು TVS ಕಂಪ್ನಿಯವರು. ಇಲ್ಲಿ ಪೂಜೆ ಮಾಡೋದು ನಮ್ಮೂರಿನವರು, ಹೆಚ್ಗಡಿಯವರು. ಸೋಮವಾರ ಮತ್ತು ಶುಕ್ರವಾರ ಬಂದು ಪೂಜೆ ಮಾಡ್ತಾರೆ. ಇಲ್ಲ ಅಂದರೆ ಡೈಲಿ ಬರ್ತಾರೆ, ಆದರೆ ಬೆಳಗ್ಗೆ ಹೊತ್ತು ಮಾತ್ರ. ಇಲ್ಲಿರೋಂಥದ್ದು ದೇವರು ಹೊಳೆಯಮ್ಮ ದೇವ. ಹೊಳೆ ದೇವಮ್ಮನ
ಅಂತ. ಹಾಗೆ ವೀರಭದ್ರೇಶ್ವರ ಸ್ವಾಮಿ ಆ ಕಡೆ. ಶಿವಾರ್ಚಕ ಅವರು ಅದೇವಪ್ಪ ಅಂತ. ಇಲ್ಲಿ 6 ತಿಂಗಳು ಒಂದ್ಸಲ ಚೇಂಜ್ ಆಗ್ತಾ ಇರ್ತಾರೆ. ಅವ್ರ ನಂಬರ್ ಕೂಡ ಮೆನ್ಷನ್ ಆಗಿದೆ. ಇನ್ ಕೇಸ್ ಪೂಜೆ ಗೀಜೆ ಮಾಡಿಸ್ಬೇಕು ಅಂತಂದ್ರೆ ಅವ್ರು ಫೋನ್ ಮಾಡಿ ಬರ್ತಾರೆ. ವೆದರ್ ಅಂತೂ ಅದ್ಭುತವಾಗಿದೆ. ಮಳೆ ಬರುವ ಸಾಧ್ಯತೆನೂ ಇದೆ. ಮಳೆ ಬಂದ್ರಂತೂ ಇನ್ನೂ ಸೂಪರು. ಫೋಟೋ ಶೂಟ್ ಮಾಡ್ಸೋಕ್ಕೆ ತುಂಬ ಕಾರ್ಗಳು ಬಂದಿದೆ. ಸುಮಾರು 4 ಕಾರ್ ಬಂದಿದೆ. ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಅವರು ಹೋಗ್ತಾ ಇದ್ದಾರೆ. ಇನ್ನೇನೋ ಮಳೆ ಬರೋ ಸಾಧ್ಯತೆ ಇದೆ ಅಂದ್ಬಿಟ್ಟು. ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಯಾರೂ ಮಾಡ್ತಾ ಇಲ್ಲ, ಹಾಗೆ ವಿಡಿಯೋ ಕೂಡ ಯಾರೂ ನೋಡ್ತಾ ಇಲ್ಲ. ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ. ಫಸ್ಟ್ ಸ್ಟೇಜ್ ಅಲ್ವಾ, ಸ್ಟಾರ್ಟಿಂಗಲ್ಲೇ ಎಲ್ಲ ಕಲ್ತ್ಬಿಡಲ್ಲ, ಹೋಗ್ತಾ ಹೋಗ್ತಾನೆ ಕಲಿಬೇಕು. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಬೇಕಾಗಿದೆ. ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವಾರ ಒಂದು ಒಳ್ಳೆ ನ್ಯೂಸು ಕೊಡ್ತೀನಿ ನನ್ನ ಕಡೆ. ಸಪೋರ್ಟ್ ಮಾಡಿ. ಹೀಗೆ ಆ ಕಲ್ಲೇನಿದೆ ಅಲ್ಲೆಲ್ಲ ಕೂತ್ಕೊಂಡು, ಇಲ್ಲೆಲ್ಲ ಕೂತ್ಕೊಂಡು ಪ್ರಸಾದ ಎಲ್ಲ ತಿಂದಿದ್ದೀವಿ. ಇಲ್ಲೇನಾದರೂ ಆಷಾಢ ಶುಕ್ರವಾರ ಬಂದ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಬಲ್ದನ ಅಂತೂ ಸೂಪರು, ಪ್ರಸಾದ ಅಂತೂ ಸೂಪರು. ಇಲ್ಲಿ ಚೆನ್ನಾಗಿ ಮಾಡ್ತಾರೆ. ಆಷಾಢ ಶುಕ್ರವಾರ ಬಂದರೆ ನೋಡಿ ಬರ್ಬೋದು, ತುಂಬ ಗ್ರ್ಯಾಂಡಾಗಿರುತ್ತೆ. ನೋಡಿ ಫೋಟೋ ಶೂಟ್ ಇನ್ನೂ ನಡೀತಾನೆ ಇದೆ. ವೆದರ್ ಸಖತ್ತಾಗಿದೆ ಅಂದ್ಬಿಟ್ಟು ಸ್ಯಾರಿ ಹಾಕೊಂಡಿದ್ದಾರೆ, ಅವರು ಜುಬ್ಬ ಹಾಕೊಂಡಿದ್ದಾರೆ. ಕಾಂಬಿನೇಷನ್ ಒಳ್ಳೆ ಸೂಪರ್ ಆಗಿದೆ. ಇಲ್ಲಿ ಯಾವುದೋ ರೆಸಾರ್ಟ್ ಇಲ್ಲ ಹೋಮ್ ಸ್ಟೇನ ಕೂಡ ಓಪನ್ ಆಗಿದೆ, ನೋಡ್ತಾ ಇರ್ಬೋದು. ಅಲ್ಲಿ ಸ್ಟೇ ಮಾಡಿದ್ದಾರೆ ಒಂದಷ್ಟು ಜನ. ಆಗ್ಲೇ ಮೇನ್ ರೋಡ್ ಹೇಳ್ತೀನಿ ಅಂತ ಅನ್ನಲ್ಲ, ಇದೇ ಮೇನ್ ರೋಡು. ಇಲ್ಲಿ ಹೆಜ್ಗೆ ಸೇತುವೆ ಕಾಣುತ್ತೆ. ಹಾಗೆ ಕಳಳೆಯಿಂದ ಬಂದ್ರೆ ಆ ಕಡೆಯಿಂದ ಬರಬಹುದು. ಆಟೋ ನಿಂತಿದೆಯಲ್ಲ, ಅಲ್ಲಿ ಕಟ್ಟಾದ್ರೆ ಆ ದೇವಸ್ಥಾನಕ್ಕೆ ಹೋಗುತ್ತೆ. ಹಂಗೆ ಇಲ್ಲೊಂದು ಮೇನ್ ರೋಡ್ ಇದೆ, ಇದು ಗದನ್ಪುರ. ಹೆಚ್ ಗಡಿ ಬಿಟ್ರೆ ಗದನ್ಪುರಕ್ಕೆ ಹೋಗೋಂಥ ರೋಡು. ಆ ರೋಡಿಂದ ಲೆಫ್ಟ್ ಕಟ್ಟಾದ್ರೆ ಆ ದೇವಸ್ಥಾನಕ್ಕೆ ಕೂಡ ಹೋಗ್ಬೋದು. ಮುಂದೆ ತೋರಿಸ್ತೀನಿ ಬನ್ನಿ. ಇದೇ ನೋಡಿ ಮರಳೂರು ಮತ್ತೆ ಗದನ್ಪುರ. ಇದು ಸ್ಟ್ರೈಟ್ ಹೋದ್ರೆ ಗದನ್ಪುರ, ಕೆಳಗಡೆಯಿಂದ ಮೈಸೂರಿಗೆ ಹೋಗೋ ರೋಡು. ಇಲ್ಲಿ ಲೆಫ್ಟ್ ಅಲ್ಲಿ ಕಟ್ ಆಗ್ಬೇಕು. ಅಲ್ಲಿ ಕಟ್ಟಾದ್ರೆ ಆರಾಮ್ಸೆ ಆ ದೇವಸ್ಥಾನಕ್ಕೆ ಹೋಗ್ಬೋದು. ಈ ದಾರಿ ಬಿಟ್ರೆ ಇನ್ನೊಂದು ದಾರಿ ಇದೆ, ಅಲ್ಲಿ ಹೋಗಿ ಲೆಫ್ಟ್ ಅಲ್ಲಿ ಕಟ್ ಆಗಕ್ಕಿಂತ ಮುಂಚೆನೆ ಅಲ್ಲೊಂದು ಸಣ್ಣ ದಾರಿ ಇದೆ. ಆ ಸಣ್ಣ ದಾರಿಲಿ ಕೂಡ ಹೋಗ್ಬೋದು. ಆಟೋ ಮುಂದೆ ಇದೆ, ತೋರಿಸ್ತೀನಿ. ಗಾಳಿ ತುಂಬಾ ಹೆವಿ ಬೀಸ್ತಾ ಇದೆ, ಮಳೆ ಎಲ್ಲ ಬೀಳ್ತಾ ಇದೆ. ಅದು ಸೋನೆ ಕೂಡ ನನಗ್ ಬೀಳ್ತಾ ಇದೆ. ಮಳೆ ಬರೋಕ್ಕಿಂತ ಮುಂಚೆ ಮನೆ ಸೇರ್ಕೋಬೇಕು, ಇಲ್ಲ ಅಂದ್ರೆ ನೆಂದು ಬಜ್ಜಿ ಆಗ್ಬಿಡ್ತೀನಿ. ಬನ್ನಿ, ಆ ದಾರಿನೂ ಕೂಡ ತೋರಿಸ್ತೀನಿ, ಇಲ್ಲೇ ಮುಂದೆ ಇದೆ. ಇದೇ ನೋಡಿ ಆ ದಾರಿ, ಸಣ್ಣ ದಾರಿ ಅಂತ ಹೇಳದ್ನಲ್ಲ ಅದೇ. ಹೊಳೆದೇವಮ್ಮ ದೇವಸ್ಥಾನಕ್ಕೆ ದಾರಿ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಇಲ್ಲಿಂದ ಕೂಡ ಹೋಗ್ಬೋದು. ಇದು ಮೇನ್ ರೋಡು.